ಅಂತ ಕೆಲಸ ಮಾಡ್ತಿದ್ದಾರೋ ಏನೋ ಅನ್ನುವಂಥ ಒಂದಿಷ್ಟು ಮಾತುಗಳು ಬರ್ತಾ ಇದ್ದಾವೆ. ಏನೋ ಆಗಲಿ, ಈಗ ಮಾತ್ರ ಬಿ ಜೆ ಪಿ ಒಂದು ರೀತಿ ನಿಧಾನಕ್ಕೆ ಈಗ ಚುನಾವಣೆ ಬರೋದು ಪೂರ್ವದಲ್ಲೇ ಸೋಲಿನ ಕಡೆ ಹೆಜ್ಜೆ ಆಗ್ತದೇನೋ ಕರ್ನಾಟಕದಲ್ಲಿ ಅಂತ ಒಂದು ಕಡೆ ಈ ಒಂದು ಒಳಗಿನ ಹೊಡೆತಗಳು. ಅದೇ ಕಾಲಕ್ಕೆ ಕಾಂಗ್ರೆಸ್ನು ತನ್ನ ಏನಪ್ಪ ಅಂತಂದ್ರೆ ಈ 5 ಗ್ಯಾರಂಟಿಗಳ ಜೊತೆಗೆ ಇನ್ನೂ ಹಲವು ವಿಷಯಗಳನ್ನ ಜನರ ಮುಂದೆ ಇಡ್ತಾ ಇದೆ. ಮತ್ತು ಜನರಿಗೆ ಕನ್ಫರ್ಮ್ ಮಾಡಲಿಕ್ಕೆ ಇಲ್ಲಪ್ಪ ನಾವು ನಿಶ್ಚಿತವಾಗಿಯೂ ಈ ಗ್ಯಾರಂಟಿಗಳನ್ನು ನಿರ್ವಹಿಸ್ಕೊಳ್ತೀವಿ, ನಾವು ಮುಂದಾದ ನಿರ್ವಹಿಸ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಚುನಾವಣೆ ಮುಗಿದ ಮೇಲೆ ಬಂದಾಗ್ತಂತ ಏನೋ ಅಪಪ್ರಚಾರ ಎಷ್ಟೋ ಮಾಡಿದ್ರು ಸಹಿತ ಅದಕ್ಕೆ ಕಿವಿ ಕೊಡೋಕೆ ಹೋಗ್ಬೇಡ್ರಿ. ನಾವು ನಿಶ್ಚಿತವಾಗಿಯೂ ಈ ಒಂದು ಗ್ಯಾರಂಟಿಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂದಾಗ ಅದ್ರ ಜೊತೆಗೆ ಇವತ್ತು ಕಾಂಗ್ರೆಸ್ ಜೊತೆಗೆ ಮುಸ್ಲಿಮ್ಸು ಪಂಗಡ ಅವ್ರ ಜೊತೆಗಿರೋದ್ರಿಂದ ಇದರ ಸಂದರ್ಭದಲ್ಲಿ ಇನ್ನೊಂದು ಏನಾಗಿಬಿಟ್ಟಿದಪ್ಪ ಅಂತಂದ್ರೆ CAA ಒಂದು ಎಕ್ದಮ್ ಇವತ್ತು ಅಡಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದರಲ್ಲಿ ಹಾಕಿಬಿಟ್ಟಿದ್ದಾರೆ. ಇದು ಸಹಿತ ಅನೇಕ ಮೈನಾರಿಟಿ ಜನರಿಗೆ ಗಾಬರಿ ಹುಟ್ಟಿಸೋಂಥ ಸಂದರ್ಭ ಆಗಿದೆ. ಅನಿವಾರ್ಯವಾಗಿ ನಾವು ಒಕ್ಕಟ್ಟಾಗಿ ಒಂದೇ ಕಡೆ ಹೋಗ್ಬೇಕಪ್ಪ, ಅದು ಕಾಂಗ್ರೆಸ್ ಕಡೆ ಹೋಗ್ಬೇಕು ಅನ್ನುವಂಥ ಒಂದು ವಿಚಾರ ಅವರಲ್ಲಿ ಬರಲಿಕ್ಕೆ ಶುರು ಆಗಿದೆ. ಕರ್ನಾಟಕದಲ್ಲಂತೂ ಈಗ ಮುಸಲ್ಮಾನರಿಗೆ JDS ಮೇಲೆ ವಿಶ್ವಾಸ ಹೋಗಿಬಿಟ್ಟದ, ಮತ್ತು BJP ಮೇಲೆ ಮೊದಲು ವಿಶ್ವಾಸ ಇಲ್ಲ. ಹೀಗಾಗಿ ಅದೆಲ್ಲ ಒನ್ ಸೈಡೆಡ್ ಆಗೋ ಸಾಧ್ಯತೆಗಳು, ಕಾಂಗ್ರೆಸ್ಗೆ ಆಗೋ ಸಾಧ್ಯತೆಗಳು ಇರೋದ್ರಿಂದ ಅದು ಒಂದು ಹೊಡೆದು ಬಿಡೋ ಸಾಧ್ಯತೆಗಳಿದ್ದಾವೆ ಈ ಸಂದರ್ಭದಲ್ಲಿ. ಅದಕ್ಕೆ ಇವತ್ತೇನು BJP ಒಂದರಿಂದ ಒಂದು ತಪ್ಪು ನಿರ್ಧಾರಗಳನ್ನು ಯಾಕೆ ಮಾಡಲಿಕ್ಕೆ ಅನ್ನುವಂಥದ್ದು. ಏನೋ ಆರಂಭದಲ್ಲಿ ಭಾಳ ಚೆನ್ನಾಗಿ ಬಂದಿತ್ತು, ಜನವರಿ ಆರಂಭದಲ್ಲೇ ರಾಮ ಮಂದಿರ ಕಳಿಸ್ರಪ್ಪ ಒಳ್ಳೆ ಹವ ಆಗ್ಯದ, ಮತ್ತೇನೋ ಮಾಡಿದರು, 370 ತೆಗೆದರು, ಒಂದು G20 ಮಾಡಿದ್ರು, ದೊಡ್ಡ ಸಮಾರಂಭ ಮಾಡಿದರು, ಏನೋ ಎಲ್ಲ ಪ್ರಚಾರ ಮಾಡ್ತಾಯಿದ್ರು. ಆದರೆ ಏಕಾಏಕಿ ಈಗ ಇಲ್ಲೇನು ಕರ್ನಾಟಕದಲ್ಲಿ ಅದು ಆಲ್ ಓವರ್ ಇಂಡಿಯಾದ ಮಟ್ಟದಲ್ಲ. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿನ ನಮ್ಮ ಅನಂತಕುಮಾರ್ ಹೆಗಡೆ ದುಡುಕಿನ ಮನುಷ್ಯ ಏಕಾಏಕಿ ಇದನ್ನು ಸಂವಿಧಾನ ಬದ್ಧ ಮಾಡೋದಕ್ಕೆ ನಾವು 4 ಬೇಡಾಗೈತೀವಿ ಅನ್ನೋ ಮಾತಾಡಿದರು. ಒಟ್ಟು ಇದಾದ್ರೆ ಮಾತಾಡೋದಪ್ಪ, ಅವರು ದೊಡ್ಡ ಸಮಸ್ಯೆನ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಇವೆಲ್ಲರೂ ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಒಂದು ರೀತಿಯಿಂದ ನಾವು ಇದರಲ್ಲಿ ಗೆಲ್ಲೋದು ಸಾಧ್ಯತೆ ಹೆಚ್ಚಾಗ್ಯದ ಅನ್ನುವಂಥ ಮಾತು ಸ್ಪಷ್ಟ ಆಗಿದ್ದರಿಂದಾಗಿ ಅದನ್ನು ರಾಷ್ಟ್ರಮಟ್ಟ ಚಳವಳಿ ಮಾಡಲಿಕ್ಕೇನೋ, ಮೂಮೆಂಟ್ ಮಾಡಲಿಕ್ಕೇನೋ, ಆಂದೋಲನ ಮಾಡಲಿಕ್ಕೇನೋ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾಯಿದ್ದಾರಂತ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಇವತ್ತು ಬುದ್ಧಿವಂತ ಸಿದ್ದರಾಮಯ್ಯ ಇದ್ದಾರೆ, ಜೊತೆಗೆ ಇನ್ನೂ ಅನೇಕ ಬುದ್ಧಿವಂತರಿದ್ದಾರೆ. DKC ಅಂತ ದಿಟ್ಟ ಏನಪ್ಪ ಅಂದ್ರೆ ಡ್ಯಾಶಿಂಗ್ ನೇತೃತ್ವಗಳಂಥ ನಾಯಕರು ಬೆಳೀತಾ ಇದ್ದಾರೆ. ಇವೆಲ್ಲದರಿಂದಾಗಿ ಇವತ್ತು BJP ಮತ್ತಷ್ಟು ಹಿಂಸಲಿಕ್ಕತ್ತದೇನು ಅಂತ. ಯಾಕಪ್ಪ ಅಂತಂದ್ರೆ ಈಗ ಹೈಕಮಾಂಡ ಇದೆಲ್ಲ ವಿಚಾರ ಮಾಡಬೇಕಾಗ್ತದೆ. ಇಲ್ಲಿ ಕೇವಲ ಹಿಂದೆ ಆಗ BL ಸಂತೋಷರ ಮಾತು ಕೇಳಿ ಆಗ ಪೆಟ್ಟು ತಿಂದುಬಿಡ್ತು. ಆಳಿದಾಗ ಯಡಿಯೂರಪ್ಪರ ಬಗ್ಗೆ ನಿರ್ಲಕ್ಷ್ಯ ತೋರಿಸಿ ಮಾಡಿ ಪಾರ್ಟಿಲೆಲ್ಲ ಒಂದು ರೀತಿ 2 ಪಾರ್ಟಿ ಮಾಡಿ ಹೋಗ್ಬಿಟ್ರು. ಒಂದು ಯಡಿಯೂರಪ್ಪ ಪಾರ್ಟಿ, ಇನ್ನೊಂದು ಈ ಒಂದು BL ಸಂತೋಷರ ಪಾರ್ಟಿ ಅಂತೇಳಿ. ಈಗಲೂ ಅದು ನಡೆದಿದೆ. ಇವತ್ತು ಯಡಿಯೂರಪ್ಪರಿಗೆ ಕೊಟ್ಟರು, ಆದರೆ ಯಡಿಯೂರಪ್ಪನಿಗೆ ಈ ಹಿಂದಿದಂತ ಅವ್ರನ್ನ ಇಟ್ಕೊಂಡು ಹೋಗೋ ಸಾಧ್ಯತೆಗಳು ಇದು. ಯಾರು ರಿಟೈರ್ ಆಗ್ತಾರೆ ಅವ್ರನ್ನ ಬಿಟ್ಟು ಉಳಿದವ್ರು ಕೊಡಬೇಕಾಗಿತ್ತು, ಆದರೆ ಅದನ್ನು ಇವರು ಮಾಡ್ತಾಯಿಲ್ಲ. ಇವು ಸಹಿತ BL ಸಂತೋಷ ಮೇಲೆ ಸಿಟ್ಟು, ತಾವು ಮುಖ್ಯಮಂತ್ರಿ ಆದಾಗ ತಮ್ಮ ಇಳಿಸಿದ್ದಕ್ಕಾಗಿ ಅನ್ನೋ ಸಿಟ್ಟು ಅದು ಬಾಯಲ್ಲಿ ಹೇಳದೇ ಇದ್ರು ಸಹಿತ ಅವುಗಳನ್ನು ತಮಗೆ ಬೇಡದಂಥವ್ರನ್ನ ದೂರ ಸರಿಸುವಂಥ, ಅಧಿಕಾರದಿಂದ ದೂರ ಇಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನಿಮಗೇನಿಸ್ತದ? BJP ಈ ಲಾಭದಲ್ಲಿದ್ದಾನೆ ಅಥವಾ ಇದು ನುಕ್ಸಾನ ಆಗಲಿಕ್ಕತ್ತದ ಅನ್ನುವಂಥದ್ದು ಸಹಿತ ಅಷ್ಟ ಕನ್ಫ್ಯೂಸ್ ಎಲ್ಲರಿಗೂ ಮೂಡಲಿಕ್ಕತ್ತದ. ಬಟ್ ಏನೋ ಆಗಲಿ, ಕರ್ನಾಟಕದ ಸಂದರ್ಭದಲ್ಲಿ ನಾವು BJPಯನ್ನು ಅಭ್ಯಾಸ ಮಾಡ್ತಾ ಹೊರಟಾಗ ಇತ್ತೀಚೆಗೆ ಯಾಕೋ ಏನೋ ಅದು ಹಿಡಿತವನ್ನು ಸಾಧಿಸ್ತಾ ಇಲ್ಲ. ಆದರೆ 25 ಸ್ಥಾನಗಳಲ್ಲಿ ಅನೇಕ ಸೀಟ್ಗಳನ್ನು ಕಳ್ಕೊಬಹುದು ಅನ್ನುವಂಥ ಒಂದು ಆತಂಕವೂ ಶುರು ಆಗಿಬಿಟ್ಟದ. ಯಾಕಪ್ಪ ಅಂತಂದ್ರೆ ಈಗ ನೋಡಿರಿ, ಶಿವಮೊಗ್ಗದಲ್ಲೇ ನಮ್ಮ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಹಿರಿಯ ಮಗ ಇದ್ದಾರೆ. ಅವ್ರವ್ರದ್ದು ಇರೋದು ನಮ್ಮ ಖಾಟೇಶ್ ಅವರು ಅಂದ್ರೆ ಈ ಪಕ್ಷಾತೀತವಾಗಿ ಪಕ್ಷೇತರರಾಗಿ ನಿಂತಿರಪ್ಪ ಅಂತಂದ್ರೆ ಅನೇಕ ಓಟುಗಳನ್ನ ಅವ್ರು BJPಯನ್ನು ಕಟ್ ಮಾಡೋದು ಸಾಧ್ಯತೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಗೀತಾ ನಮ್ಮ ಶಿವರಾಜ್ ಕುಮಾರ್ ಅವ್ರು ಗೆಲ್ಲೋ ಸಾಧ್ಯತೆಗಳು ಅಂದರೆ ಬಂಗಾರಪ್ಪರವ್ರ ಮಗಳು ಅಲ್ಲಿ ಅವ್ರು ಹೇಳುತ್ತದ ಹಿಂದುಳಿದವ ಮತ್ತು ಇನ್ನುಳಿದ ಜನಾಂಗದ ಮುಸ್ಲಿಮ್ಸ್ ಎಲ್ಲ ಒಂದು ಕಡೆ ಬಂದ್ರಪ್ಪ ಅಂದ್ರೆ OBC ಮಂದಿದು ಆಟೋಮೆಟಿಕ್ಕಾಗಿ ಅಲ್ಲಿ ನಮ್ಮ ಲಿಂಗಾಯತ್ ಲಾಬಿ ಬೇಕಾ ಸ್ಟ್ರಾಂಗ್ ಇದ್ದರೂ ಸಹಿತ ಅಲ್ಲಿ ನಮ್ಮ ಈ ಒಂದು ರಾಘವೇಂದ್ರ ಅವರು ಆರಿಸಿಕೊಳ್ಳೋದು ಅಷ್ಟೇ ಕಷ್ಟ ಅದ. ಅದಕ್ಕಾಗಿ ಅದನ್ನು ಅವ್ನು ಸೋಲಿಸಬೇಕನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಖಾಂದೇಶ್ ನಿಲ್ಲಿಸ್ತೀನಿ ಹಾಸನದಲ್ಲಿ ಟಿಕೆಟ್ ಕೊಡೋದು ಇದ್ರೆ ಅಂದರೆ. ಮತ್ತು ಹಾಸನದಲ್ಲೇ ಅವ್ನ ಮಗ ಕೊಟ್ಟರು ಸಹಿತ ಅವ್ರ ಮಗ ಕೊಟ್ಟರು ಆರಿಸಿಕೊಳ್ಳೋ ಸಾಧ್ಯತೆಗಳು ಕಡಿಮೆ ಇದಾವೆ. ಯಾಕಂದ್ರೆ ಹಾವೇರಿ ಸುತ್ತಮುತ್ತೆಲ್ಲ ಹೆಚ್ಚು BC ಪಾಟೀಲರ ಒಂದು ಹವಾ ಜೋರದ, ಮತ್ತು ಹಿಂದೆ ಮಿನಿಸ್ಟರ್ ಇದ್ದಂಥವ್ರು, ಮತ್ತು ಕಾಂಗ್ರೆಸ್ಸಿಂದ ಬಂದಂಥವರು, ಮತ್ತು ಅಧಿಕಾರ ಸಿಗೋದಕ್ಕೆ BJPಗೆ ಅಧಿಕಾರ ಸಿಗೋದಕ್ಕಾಗಿ ಈ 17 ಜನ ಬಂದು ಸೇರಿದ್ದಕ್ಕೆ ಅವರು ಅಧಿಕಾರ ಅನುಭವಿಸಿದ್ರು. ಮತ್ತು ಅಧಿಕಾರವನ್ನು ಅನುಭವಿಸಿದ್ರು ವಿನಃ ಅವರ ಒಂದು ತಮ್ಮ ಇದರಿಂದ ಏನಲ್ಲ ಅನ್ನಿಸಿದ್ದು ಅಷ್ಟೇ ಸತ್ಯದ. ಹೀಗಾಗಿ